ಮಾತಾಡ್ಬೋದು. ನಮಸ್ಕಾರ ಸರ್, ನಾನು ಚಾಮಳ್ಳಿನ ಧನರಾಜ್ ಪಾಟೀಲ್ ಅಂತ ಮಾತಾಡ್ತಿದ್ದೀನಿ. ಇವತ್ತು ನಾಡಿನ ರೈತರಿಗೆಲ್ಲ ಭಾಳ ಖುಷಿಯಾಗ್ಯದ. ಯಾಕಂದ್ರೆ ಇವತ್ತು ಡಿ ಕೆ ಸಿದ್ದರಾಮಗೆ ಏನು ಕಾನೂನು ಪ್ರಕಾರ ಏನು ಅರೆಸ್ಟ್ ಮಾಡಿದ್ದಾರೆ. ಅವ್ರು ಪದೇ ಪದೇ ಹೇಳ್ತಾರೆ, ನಾನು ರೈತರ ಪರವಾಗಿದ್ದೀನಿ, ರೈತರಿಗೋಸ್ಕರ ಪ್ರಾಣ ಕೊಡ್ತೀನಿ, ಜೈಲಿಗೆ ಹೋಗ್ತೀನಿ. ನೀ ಸಾಲ ಮಾಡಿ ರೈತರ ಪರವಾಗಿ ನೀ ಯಾಕೆ ಹೋಗ್ತೀಯಪ್ಪ? 78 ಕೋಟಿ ಸಾಲ ಮಾಡಿದ್ರಿ. ಇವತ್ತು ESHK ಫ್ಯಾಕ್ಟ್ರಿ ಮುಚ್ಚೋ ಪರಿಸ್ಥಿತಿ ಬಂದ. ಇವತ್ತು ನಾನಂಜ ಶುಗರ್ ಫ್ಯಾಕ್ಟ್ರಿ ಮುಚ್ಚೋ ಪರಿಸ್ಥಿತಿ ಬಂದು 900 ಕೋಟಿ ಸಾಲ ಮಾಡಿದ್ರಿ. ಯಾರಿಗೆ ಕೇಳಿ ಮಾಡಿದ್ರಿ? ಇಂಥ ಅವ್ಯಾರು ಮಾಡೋಕ್ಕೆ ನಿಮ್ಗೆ ಯಾರು ಹೇಳ್ಯಾರ? ಇವತ್ತು ವಕ್ಫ್ ಬೋರ್ಡ್ ಅಂತೀರಿ. ಇದು ಒಂದು ಟೈಪ್ ವಕ್ಫ್ ಬೋರ್ಡ್ ಅದ. ಇವತ್ತು ರೈತರಿಗೆ ಹಾನಿ ಮಾಡ್ತಕ್ಕಂಥದ್ದು. ಇವತ್ತು ರೈತರು ಭಾಳ ಖುಷಿಯಾಗ್ಯಾರ. ಇವತ್ತು ನಂದೇ ಸೇರ್ ಟ್ರಾನ್ಸ್ಫರ್ ಮಾಡಿಲ್ಲ ಸರ್. 2/4/2024 ಅರ್ಜಿ ಸಲ್ಲಿಸಿದ. ಆಗಿನ ಅಧ್ಯಕ್ಷರಿದ್ದರು ನಾರಂಜ ಫ್ಯಾಕ್ಟ್ರಿದು ಉಮಾಕಾಂತ್ ನಾವರ್ಪಳ್ಳಿ ಅವರು. ಅವ್ರಿಗೆ ಕೇಳಿದ್ರು, ಅವರು ರಿಟರ್ನ್ದಾಗ ಕೊಟ್ಟರು ಲೆಟರ್. ನನಗೆ ಏನು ಕೊಟ್ಟರು ಅಂದ್ರೆ, ಮೀನ್ಸ್ ಕ್ಯಾರೆಕ್ಟರ್ ಬರಬರಿಲ್ಲ ಹಾಗೇನು MD ಅವರು ಎಲ್ಲ ಆಡಳಿತ ಮಂಡಳಿದವ್ರು ಕೊಟ್ಟಿದ್ದಾರೆ. ಯಾವ ಸೇರ್ ಟ್ರಾನ್ಸ್ಫರ್ ಮಾಡೋಕ್ಕೆ ಮತ್ತು ಕ್ಯಾರೆಕ್ಟರ್ ಏನು ಸಂಬಂಧ ನೋಡ್ರಿ? ಯಾವ ಕಾನೂನು ಹೇಳಿದೆ, ಯಾವ ಆ್ಯಕ್ಟ್ ಹೇಳ್ತದೆ? ನಾನು ಕ್ಯಾರೆಕ್ಟರ್ ಹೇಳ್ತೀವಿ ಉಮಾಕಾಂತ್ ನಾಮರ್ಪಳ್ಳಿ. ನಿಮ್ಮ ಕ್ಯಾರೆಕ್ಟರ್ ಏನದ? ಅವರ ತಾಲೂಕದಾಗ ನೀವು ಗುತ್ತಿಗೆದಾರಿದ್ದೀರಿ, ಪ್ರಥಮ ದರ್ಜೆ ಗುತ್ತಿಗೆದವರು. ನಿಮ್ಮ ಗುತ್ತಿಗೆದಾರ ಯಾಕೆ ರದ್ದಾಗ್ಯದ? ಲೈಸೆನ್ಸ್ ಮಾಡಿಂದೇ ರೋಡ್ ಮಾಡಿದ ಅಂತ ತೋರಿಸಿ ಬಿಲ್ ಎತ್ಕೊಂಡ್ರಿ, ನಿಮ್ಮ ಗುತ್ತಿಗೆದಾರ ಲೈಸೆನ್ಸ್ ರದ್ದಾಗ್ಯದ. ಫಸ್ಟ್ ನಿಮ್ಮ ಕ್ಯಾರೆಕ್ಟರ್ ನೋಡ್ಕೋಬೇಕು. ಇಂಥ ಕೆಲಸ ಸೇರ್ ಟ್ರಾನ್ಸ್ಫರ್ ಮಾಡಲ್ದು ಇಂಥದ್ದೆಲ್ಲ ರೈತರ ಪರವಾಗಿ ಪ್ರಾಣ ಕೊಡ್ತಿಯಿಂದ ಮಾಡ್ತೀವಿ. ಸತ್ಯವಂತ ಪಟೇಲ್ ಹಾಲತ್ ಏನು ಮಾಡಿರಿ? ಇವತ್ತು ಕಂದ್ಗೂರು ಗಣಪತ್ರಕ್ಕೆ ಹೋಗ್ಬಂದು ಹಾಲತ್ ಏನು ಮಾಡಿದ್ರಿ? ಈಶ್ವರಪ್ಪ ಚಕೋತಿಂದ ಹಾಲತ್ ಏನು ಮಾಡಿದ್ರಿ? ಆಗೋ ಧ್ವನಿ ಎತ್ತಣಿದ್ದೀನಿ, ರೈತರ ಪರವಾಗಿ ಜೀವ ಕೊಡ್ತೀನಿ, ಜೈಲಿಗೆ ಹೋಯ್ತಾ ಅಂತಿ. ಎಲ್ಲ ಮೊಸಳೆ ಕಣ್ಣೀರು ಬಿಟ್ಕೊಟ್ಟು ಕಾನೂನು ರೀತಿಯಲ್ಲಿ ಫೇಸ್ ಮಾಡಬೇಕು. ಇವತ್ತು ನಾನು ರಿಟೈರ್ಡ್ ಆರ್ಮಿ ಮಗ ಇದ್ದ ಅಂತ ಹೇಳ್ತೀನಿ. ಏನು ಮಾಡಬೇಕು? ರಿಟೈರ್ಡ್ ಆರ್ಮಿ ತಂದೆ ಮಗ ಅಂತ ಹೇಳ್ತೀನಿ. ಆ ತಂದೆ ಹೆಸರು ಖರಾಬ್ ಮಾಡ್ತೀನಿ. ಈಗ ಪ್ರಜ್ವಲ್ ರೇವಣ್ಣರ ಅವ್ರ ಮುತ್ತೇವಿ ಪ್ರೈಮ್ ಮಿನಿಸ್ಟರ್ ಇದ್ದರು. ಏನು ಮಾಡಬೇಕು? ಗಾಲಿ ಜನಾರ್ದನ್ ರೆಡ್ಡಿ ಮಿನಿಸ್ಟರ್ ಇದ್ದರು, ಅವ್ರನ್ನೂ ಜೈಲಿಗೆ ಹೋಗಿ 7 ವರ್ಷ. ನಾವೇನು ಮಾಡಬೇಕು? ಮಿನಿಸ್ಟರ್ ಇದ್ದರು. ನೀ ಮಾಜಿ ಸೈನಿಕನ ಮಗ ಇದ್ದರು, ನಾವೇನು ಮಾಡಬೇಕು? ಕಾನೂನು ರೀತಿಯಲ್ಲಿ ಅಪರಾಧಿನೇ. ಇಂಥ ನೀಚ್ ಕೆಲಸ ಬಿಟ್ಕೊಟ್ಟು ರೈತರಿಗೋಸ್ಕರ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಇವತ್ತು ದುಡಿತಕ್ಕಂಥ ರೈತರಿಗೆ ಮತ್ತು ಅಲ್ಲಿ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತರು ಪೂರ ಭವಿಷ್ಯ ಹಾಳು ಮಾಡಿದ್ರಿ ನೀವು. ಯಾವ ರೀತಿ ನೀವು ಬಕೆಟ್ ಹಿಡೋ ಕೆಲಸ ಮಾಡ್ತೀರಿ ನಾನು ಕುಣದ. ಪ್ರಾಮಾಣಿಕತೆಯನ್ನು ದುಡಿಯೋ ಕೆಲಸ ಮಾಡಿರಲ್ಲ. ಎಲ್ಲರೂ ಚಪ್ಪಲ್ ಪಾಲಿಸ್ ಮಾಡಬೇಕು. ಅವನಿಗೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿರಂತ ಅವ್ರಿಗೆ ನಾ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕಾಂಟಿ ಮಾಡಬೇಡಪ್ಪ, ನೀ ಚಪ್ಪಲ್ ಪಾಲಿಸ್ ಮಾಡು, ಏನಾರ ಕೂಲಿ ಕಾರ್ಮಿಕ ಮಾಡ್ಕರಿ, ಇಂಥ ಕೆಲಸ ನೀಚ್ ಕೆಲಸ ಮಾಡಬೇಡ ಅಂತ ಹೇಳ್ತಾರೆ. ಹಾಗಾಗಿ ನಾನು ಮನವಿ ಮಾಡ್ಕೊತೀನಿ. ನಾನು ಸೇರ್ ಟ್ರಾನ್ಸ್ಫರ್ ಆಗಿಲ್ಲ. ಈ ಈಶ್ವರ್ ಖಂಡ್ರೆ ಅವ್ರ ಮೇಲೆ ಮತ್ತು ಅಮರ್ ಖಂಡ್ರೆ ಮೇಲೆ ಆಪಾದನೆ ಮಾಡ್ತಿರಲ್ಲ, ನೀವು ತಪ್ಪೇ ಮಾಡಲಿಲ್ಲ ಅಂದ್ರೆ ಅಲ್ಲಿ ಫೇಸ್ ಮಾಡಿರಲ್ಲ ಕಾನೂನು ಪ್ರಕಾರ. ನಿಮಗೇನು ಭಯ ಅದ? ನೀವು ಯಾವುದು ಇಂಥ ಡಂಬ ಕೊಚ್ಕೊಂಬ ದಂಧೆ ಮಾಡಬೇಡ್ರಿ. ಸಹಕಾರ ರಂಗದಾಗ ಏನೇನೋ ಸಾಧನೆ ಮಾಡಿದ್ದ ಅಂತ ಹೇಳಿ ಇವತ್ತು DC ಬ್ಯಾಂಕಿನ ನೀವು ಅಧಿಕಾರ ಅವಧಿಯಲ್ಲಿ ಎಲ್ಲ ಎಂಪ್ಲಾಯ್ಗಳಿಗೆ ನೀವು ಚುನಾವಣೆಗೆ ಉಪಯೋಗ ಮಾಡ್ಕೊಂಡ್ರಿ. ಎಲೆಕ್ಷನ್ ಕಮಿಷನರು ವಿರುದ್ಧ ಹೋಗಿ ನೀವು ಅಲ್ಲಿ ನಾರಾಯಣ ಫ್ಯಾಕ್ಟ್ರಿದಾಗ ಎಂಪ್ಲಾಯಿಗೆ ದುಡಿಸ್ಕೊಂಡ್ರಿ. ಎಲೆಕ್ಷನ್ದಾಗ DC ಬ್ಯಾಂಕ್ಲಿಂದ ಅಧಿಕಾರ ಅವಧಿಯಲ್ಲಿ ನೀವು ಎಂಪ್ಲಾಯ್ಗಳಿಗೆ ದುಡಿಸ್ಕೊಂಡ್ರಿ. ಈಗ ನಿಮ್ಮ ಪರಿಸ್ಥಿತಿ ಹೆಂಗೆ ಬಂದು ನೋಡಿ. ಆಗ ಮಂದಿಗೆ ಎಲ್ಲರ ಮೇಲೂ ಶೋಷಣೆ ಮಾಡೋದು, ನಗೋದು, ಮಟ್ಟೋದು ಮಾಡ್ತೀರಿ. ಈಗ ನಿಮ್ಗೆ ಎಂಥ ಪರಿಸ್ಥಿತಿ ಬಂದದ? ಅದಕ್ಕೆ ಕಾಲ ತಕ್ಕಂತೆ ಇದು ಬರ್ತದೆ. ರಾವಳ ಅಹಂಕಾರ ಬಂದಿತ್ತು ರೀ. ಅಹಂಕಾರ ಬಂದು 10 ಎಲೆ ರಾವಳಿಗೆ 10 ಎಲೆ ರಾವಳೆ ಬಚ್ಚಿಸಲ್ಲ ಅಂದಮೇಲೆ ನೀವು ಒಂದೊಂದು ತಿಳಿದಾರೆ, ನಾವು ಒಂದೊಂದು ತಿಳಿದಾರೆ ಇದ್ದೇವೆ. ಅದಕ್ಕೆ ಕಾನೂನು ರೀತಿ ಯಾವುದೂ ಇದು ಇಲ್ಲ. ಸೈನಿಕನ ಮಗ ಅಂತ ಹೇಳ್ಕೊಬೇಡ. ಯಾಕೆ ನಿಮ್ಮ ಅಪ್ಪನ ಹೆಸರು ಖರಾಬ್ ಮಾಡ್ತೀವಿ ಡಿ ಕೆ ಸಿದ್ದರಾಮಯ್ಯ. ಯಾಕೆ ನಿಮ್ಮ ಮಾಜಿ ಸೈನಿಕರ ಮಗ ಅಂತೀರಿ? ಬಾರ್ಡರ್ಗೆ ಹೋಗೋರು ದೇಶಕ್ಕೋಸ್ಕರ ಏನಾರ ಮಾಡಿರ್ಬೋದು. ಅವ್ರ ಹೆಸರು ಹೇಳಿ ಅವ್ರ ಹೆಸರಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಮಾಡಬೇಡ. ಈ ರೈತರದ್ದು 900 ಕೋಟಿ ಸಾಲ ಆಗಿ ಮುಚ್ಚೋ ಪರಿಸ್ಥಿತಿ ಬಂದದ. ಈ ಪದೇ ರೈತರ ಪರವಾಗಿ ಮಾಡಿದ್ದೀನಿ. ನಾನು ಜನರು ವಿತರೋಯ್ತು. ನಾನೀಗ ಚೆನ್ನಾಗಿ ಹೇಳ್ತಿದ್ದೀನಿ, ನಾನು ಪರವಾಗಿ, ನಾವು ರೈತರ ಪರವಾಗಿ ನೀ ಏನೂ ಮಾಡಿಲ್ಲ. ಮತ್ತು ಪ್ರತಿ ವರ್ಷ ಇಂಕ್ರಿಮೆಂಟ್ ಮಾಡಿದ ಅಂತ ಹೇಳ್ತಾನೆ ರೀ. 10% ಇಂಕ್ರಿಮೆಂಟ್ ಮಾಡಿದ ಅಂತ ನೀನು. ಮತ್ತು 3 ತಿಂಗಳು ಪ್ರತಿ ವರ್ಷ ಬ್ರೇಕ್ ಕೊಡ್ತಿ. ನೀ ಇಂಕ್ರಿಮೆಂಟ್ ಮಾಡಿದ್ದು ಏನು ಉಳಿತು? ಯಾವ ಒಂದು ವ್ಯಕ್ತಿನೂ ಅಲ್ಲಿ ಪರ್ಮನೆಂಟ್ ಆಗಿಲ್ಲ. ಇವತ್ತು 500 ಕಾರ್ಮಿಕರು ಕೂಡ ರೋಡಿ ಬರೋ ಪರಿಸ್ಥಿತಿ ನೀವು ಬಂದಿದ್ರಿ.
25,000 ಶೇರ್ ಹೋಲ್ಡರ್ ಏನದ 25-26 ಶೇರ್ದಾರರ ಅವ್ರಿಗೆ ರೋಡಿಗೆ ತರ್ತಕ್ಕಂಥ ಕೆಲಸ ನೀವು ಮಾಡಿದ್ರಿ. ನಂದು ಈಗ ಜನರಲ್ ಬಾಡಿ ಮೀಟಿಂಗ್ದಾಗ ಏನು ಹೇಳ್ತೀರಿ, ಶೇರ್ ಟ್ರಾನ್ಸ್ಫರ್ ಮಾಡ್ರಿ ಜನರಲ್ ಬಾಡಿ ಮೀಟಿಂಗ್ದಾಗ ಎಲ್ಲ ಬಿಟ್ಕೊಡು. 25,000 ಶೇರ್ ಹೋಲ್ಡರ್ ನಂದೇ ಹಾಕಿ ಜನರಲ್ ಬಾಡಿ ಮೀಟಿಂಗ್ದಾಗ. ಜನರಲ್ ಬಾಡಿ ಮೀಟಿಂಗೇ ಫೈನಲ್ ಡಿಸಿಷನ್ ಅಂತ ಹೇಳ್ತೀರಿ. ಮತ್ತು ರೈತರು ಏನು ಹೇಳ್ತಾರೆ 3,500 ಕೊಡ್ರಿ ಪ್ರತಿ ಒಂದು ಟನ್ನಿಗೆ ಅಂದ್ರೆ ಜನರಲ್ ಬಾಡಿದಾಗ ರೆಸರ್ವೇಷನ್ ಪಾಸ್ ಮಾಡ್ತಾರೆ. ಅದಕ್ಕೆ ಯಾಕೆ ಮಾಡಲ್ರಿ? ಇವೆಲ್ಲ ಯಾರ ಹತ್ರ ನಡೆಯೋದಿಲ್ಲ. ಜನ ಜಾಗೃತ ಆಗಿದ್ದಾರೆ, ರೈತರು ಜಾಗೃತರಾಗಿದ್ದಾರೆ. ಏನೇ ತಪ್ಪು ಮಾಡಿಲ್ಲ ಅಂದ್ರೆ ಅವ್ರನ್ನ ನೀವು ಸ್ಟೇಟ್ಮೆಂಟ್ ಕೊಡ್ಲಕ್ಕೆ ಹೋಗ್ಬೇಡ್ರಿ. ಅಂಥ ತಪ್ಪು ಕೆಲಸ ಮಾಡಿದ್ರಿ ಮಾಡಿಲ್ಲ ಅನ್ನೋದಕ್ಕೆ ನ್ಯಾಯಾಲಯ ನಿಮಗೆ ತೀರ್ಪು ಕೊಟ್ಟಿದ ಮೇಲೆ ನೀವು ಸ್ಟೇಟ್ಮೆಂಟ್ ಕೊಡಬೇಕು. ಸರ್, ತಮಗೆ ಅನ್ಯಾಯ ಆಗ್ಯದ ಅಂತ ಹೇಳ್ತೀರಿ ಅವರಿಂದ. ಇವಾಗ ನ್ಯಾಯದ ಬೇಡಿಕೆದ ನೀವು ಮೊರೆ ಹೋದ್ರಾಗ ನಿಮ್ಮ ಬೇಡಿಕೆ ಏನಿರುತ್ತೆ ಸರ್? ನ್ಯಾಯ ಪರವಾಗಿ? ನಾನು ನ್ಯಾಯದ ಪರವಾಗಿಲ್ಲ, ರೈತರ ಪರವಾಗಿ ಒಳ್ಳೇದು ಮಾಡಬೇಕು. ನಾನು ಶೇರ್ ಟ್ರಾನ್ಸ್ಫರ್ ಮಾಡಿಲ್ಲ. ಈಗ ನಾನು ಶೇರ್ ಟ್ರಾನ್ಸ್ಫರ್ ನನ್ನ ಹೆಸರು ಸೇರೇ ಇಲ್ಲ ಅಂದಮೇಲೆ ಕಬ್ಬು ಬೆಳೆಸಿ ಎಲ್ಲಿ ಹಾಕ್ಬೇಕು ರೀ ಸರ್? ನಾನು ಶೇರ್ ಟ್ರಾನ್ಸ್ಫರ್ ಮಾಡಿದ್ದು ಕಾರ್ಖಾನೆ ಏನೋ ಲುಕ್ಸಾನ್ ಆಯ್ತು. ಶೇರ್ ಟ್ರಾನ್ಸ್ಫರ್ ಮಾಡೋದಕ್ಕೆ ನನ್ನ ಕ್ಯಾರೆಕ್ಟ್ರಿಗೆ ಏನು ಸಂಬಂಧ ಹೇಳ್ರಿ? ಯಾವ ಈ ಕಾನೂನು ಹೇಳಿದ್ ಯಾವ ಆ್ಯಕ್ಟ್ ಹೇಳ್ತೀರಿ? ನಾನು ದನ ಕಾಯೋರು ಅಲ್ಲಿ MD ಅವರು ಅಧ್ಯಕ್ಷ ಇನ್ನು ಆಡಳಿತ ಮಂಡಳಿ ದನ ಕಾಯೋರು ಬಾ ಅಂತ ಹೇಳ್ರಿ. ಈ ಪ್ರಕಾರ ಈ ಕಾನೂನು ಪ್ರಕಾರ ಈ ಆ್ಯಕ್ಟ್ ಪ್ರಕಾರ ನಾವು ಮಾಡಕ್ಕೆ ಬರೋದು. ಅಂದ್ರೆ ಅದು ಒಂದು ನೆಪ ಇಟ್ಕೊಂಡಿದ್ದಾರೆ ಸರ್. ಬರೀ ನೆಪ ಇಟ್ಕೊಂಡಿದ್ದಾರೆ ಸರ್. ನಾವು ಅವ್ರು ಏನದ ಪುನಃ ಸರ್ ನಂಗೆ ಭಾಳ ಸರ್ತಿ ನಿನ್ನ ಗಾಡಿ ಮೇಲೆ ನಿನ್ನ ಮೈ ಮೇಲೆ ಗಾಡಿ ಹೋಯ್ತೇವೆ ಶೇರ್ ಬಾರದ ಮಾತಾಡಿದೆ ಅಂದ್ರೆ ಚುನಾವಣೆ ನಿಂದಿರಬಾರ್ದು. ನಾನು ವಿರುದ್ಧ ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಡಬಾರ್ದು. ಏನಾರ ಮಾಡ್ರೆ ನನಗೆ ಇದು ನೀನು ಕೊಲೆ ಮಾಡ್ದಂಗೆ ಬೆದರಿಕೆ ಹಾಕ್ಯಾರ ಸರ್. ಯಾರು ಸರ್? ಉಮಾಕಾಂತ್ ನಾಮಪುರಿ, DK ಸಿದ್ದರಾಮ್, ಅಲ್ಲಿರ್ತಕ್ಕಂಥ PS ಅಪರಂಜಿ ಹಲವಾರ ಸರ್. ಇಂಥ ರೈತರಿಗೆ ಅನ್ಯಾಯ ಮಾಡಬಾರ್ದು. ನನಗೆ ಆಗಿನ ಗತ್ಲೆ ಅನ್ಯಾಯ ಆಗುತ್ತೋ ಆಗ್ಬಿಡ್ದು. ವಕ್ಫ್ ಬೋರ್ಡ್ ಹೆಂಗದ ನೋಡ್ರಿ, ಇದು ಒಂದು ರೀತಿ ವಕ್ಫ್ ಬೋರ್ಡೇ ಸರ್. ಇದು ರೈತರ ಮೇಲೆ ಅನ್ಯಾಯ ಆಗ್ತಕ್ಕಂಥದ್ದು. ಯಾವುದೇ ಸರ್ಕಾರ ಇರಬೇಕು, ಯಾವುದೇ ಒಂದು ವ್ಯಕ್ತಿ ತಪ್ಪು ಮಾಡಿದವ್ರಿಗೆ ಕಾನೂನು ಪ್ರಕಾರ ಸಜಾ ಆಗಬೇಕು. ಮತ್ತು ಇನ್ನೊಂದು ಏನದ ಅಂದ್ರೆ ಇವ್ರ ಸಂಘ ಸಂಸ್ಥೆ ಇದೇ ರೀತಿ ಹಾಳು ಮಾಡಕ್ಕೆ ಹೊಂಟಾರ್ರಿ ಸರ್. ಮತ್ತು ಅವರ ತಾಲೂಕದ ಒಂದು 20 ಗುಂಟೆ ಮೇಲೆ 40 ಲಕ್ಷ ಸಾಲ ಕೊಟ್ಟರು ಸರ್. ಗೋರ್ಮೆಂಟ್ ವ್ಯಾಲ್ಯೂಯೇಷನ್ ಪ್ರಕಾರ ಆಗಲ್ದೇ ಅದು. ಇದೇ ಉಮಾಕಾಂತ್ ನಾಗಮರಪಳ್ಳಿ ಅಧಿಕಾರ ಅವಧಿಯಲ್ಲಿ DC ಬ್ಯಾಂಕಿನ ಅಧ್ಯಕ್ಷ. ಇದೆಲ್ಲ ಏನದ ಹೇಳ್ತೀನಿ. ಇವತ್ತು DC ಬ್ಯಾಂಕ್, ಕೇಂದ್ರ DC ಬ್ಯಾಂಕ್ ಏನೋ NP ಆಗ್ಲಾಗ ಬಂದದ್ದು. ಯಾರೂ ಹಳೆ ಸಾಲ ಕೊಡೋದ ಕಡೆ NP ಆಗಿ ಬಂದದ. ಹೇಳ್ತಾರೆ ಅಮರ್ ಖಂಡ್ರೆ ಹಂಗೆ ಹಿಂಗೆ. ಅವ್ರು ದುಡ್ಡು ಇದ್ದರೆ ಕೊಡ್ತಾರಲ್ಲ ಸರ್, ಎಲ್ಲ ರಿಕವರಿ ಮಾಡಬೇಕಲ್ಲ. ಅವ್ರು ಹೇಳ್ತಾರೆ ಇವರು ಏನೋ DC ಬ್ಯಾಂಕಿನ ಮುಂದೆ ಎಲ್ಲ ಸಾಲ ತೊಗೊಂಡ್ರಿ ಫೋಟೋ ಹಚ್ಚಾರಂತ. ಸಾಲ ತೊಗೊಳತ್ರ ನಾಚಿಕೆ ಬಂದಿಲ್ಲ, ಫೋಟೋ ಹಾಕೋದು ನಿಮ್ಮ ಇಜ್ಜತ್ ನಡ್ದ ಇಂದರಿ ಇಜ್ಜತ್ ಹೆಂಗೆ ಹೋಯ್ತದೆ ನಿಮ್ಮದು? ಸಾಲ ತೊಗೊಂಡಿದ್ದ ಹೇಳ್ರಿ ಖುಲಿ ನಿಮ್ಗೆ ಯಾಕೆ ಇಜ್ಜತ್ ಹೋಯ್ತದ? ಸಾಲ ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಅದು ಮಾಡ್ಯಾರ ಇದು ಮಾಡ್ಯಾರ, ಅವ್ರು ಅಪರಾಧಿ ಅವ್ರು ಇವ್ರು ಅಪರಾಧಿ. ನೀವು ಅಂದಿದ್ದ ಮಾತಿಗೆ ಯಾರೂ ಒಪ್ಪೋದಿಲ್ಲ. ಸುಮ್ಮನೆ ಅವ್ರು ರೈತ ಅವ್ರು ಹಂಗೆ ಅಂದಾರೆ ಹಿಂಗೆ ಅಂದಾರೆ, ರೈತರು ನಮ್ಮ ಪರವಾಗಿ ಇದಾರೆ, ಪಬ್ಲಿಕ್ ಬಲ್ ಹೋಯ್ತಾರೆ. ಪಬ್ಲಿಕ್ ನಿಮ್ಗೆ ಯಾಕೆ ಸಪೋರ್ಟ್ ಮಾಡಬೇಕು? 900 ಕೋಟಿ ಏನು ರೈತರು ಮಾಡ್ಯಾರ ಸಾಲ, ನಾವು ಎಂಪ್ಲಾಯ್ ಮಾಡ್ಯಾರ, ನಾವು ಜನರು ಮಾಡಿದ್ದೇವೆ. ಯಾರು ಮಾಡಿದ್ರು? ನೀವು ಉಪ್ಪು ತಿಂದಿರಿ, ನೀವೇ ನೀರು ಕುಡಿಬೇಕಾಯ್ತು. ಪದೇ ರೈತರದ್ದು ಹೆಸರು ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕೆ ತೊಗೋತೀರಿ? ಮತ್ತು ಪದೇ ರೈತರ ಹೆಸರು ತೊಗೊಬೇಡ್ರಿ. DK ಸಿದ್ದರಾಮ್ ನಿಮ್ಮ ಅಪ್ಪರದ ಹೆಸರು ತೊಗೊಬಾರ್ದು. ನೀವು ಮಾಜಿ ಸೈನಿಕನ ಮಗ ಇದ್ದಂತೆ ನಿಮ್ಮ ಅಪ್ಪನ ಹೆಸರು ಹಾಳು ಮಾಡ್ತೀನಿ. ಗೊತ್ತು ಜೈಲಿಗೆ ಹೋಗೋ ಪರಿಸ್ಥಿತಿ ನಿಮ್ಮಲ್ಲಿ ಬಂದು ಅಂತ ತಿಳ್ಕೊಂಡ್ರೆ ನಿಮ್ಮ ಅಪ್ಪರ ಜಿಂದಾರನೋ ಡೆತ್ ಆಗಿ ನಾನು ಇಲ್ಲ. ಅವ್ರು ಇದ್ದರು ಪಾಪ ಅವ್ರಿಗೆ ಅನಿಸಿ ಭಾಳ ನೋವು ಆಯ್ತದ. ಅಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ. ಯಾಕಂದ್ರೆ ನೀ ಬಕೆಟ್ ಹಿಡೋ ಕೆಲಸ ಮಾಡ್ತೀನಿ, ನಾನು ಕುನ್ನೋದ ನಿನಗೆ. ನೀ ಏನಿದ್ದಿ ಏನಿಲ್ಲ ನನಗೆಲ್ಲ ಕುನ್ನೋದ. ಮತ್ತು ನನಗೆ ಏನಾದ್ರು ನೀನೇ ಹೊಣೆಗಾರ. ನೀ ಯಾವಾಗ ಈಶ್ವರ್ ಖಂಡ್ರೆ ಅಮರ್ ಖಂಡ್ರೆ ಹೊಣೆಗಾರಲ್ಲತ್ತೆ, ನನಗೆ ಏನಾದ್ರು ನೀನೇ ಹೊಣೆಗಾರ. DK ಸಿದ್ದರಾಮ್ ನೀನೇ, ಉಮಾಕಾಂತ್ ನಾಗಮರಪಳ್ಳಿನೇ ಹೊಣೆಗಾರ ನೀ. ಮತ್ತು ಅಲ್ಲಿರ್ತಕ್ಕಂಥ MDನೇ ಹೊಣೆಗಾರ. ಎಲ್ಲ ಬಿಟ್ಕೊಟ್ಟು ನ್ಯಾಯಯುತವಾಗಿ ಕೆಲಸ ಮಾಡಿರಿ. ನೀವು ನ್ಯಾಯಯುತವಾದ ಕೆಲಸ ಮಾಡ್ರೆ ನನಗೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ರೈತರ ಪರವಾಗಿ ಕೆಲಸ ಮಾಡಬೇಕು. ಇಂಥ ಹಲ್ಕ ಕೆಲಸ ಮಾಡಬಾರ್ದು. ಇಂಥ ಕೆಲಸ ಯಾರು ಮಾಡ್ತಾ ಕುನ್ನೋದ್ರಿ ಸರ್? ಐರಿ ಹುಟ್ಟಿದವ್ರು ಮಾಡ್ತಾರೆ, ಪಕ್ಕಾ ತಾಯಿ ತಂದೆ ಹುಟ್ಟಿದವ್ರು ಮಾಡಲ್ರು. ರೈತರ ಮೇಲೆ ಅನ್ಯಾಯ ಮಾಡೋದು. ರೈತರು ಒಳ್ಳೇದು ಮಾಡ್ರೆ ಕೆಟ್ಟದ್ದು ಮಾಡ್ರಿ. ಇಲ್ಲಿ ತನಕ ಯಾವನಿಗೆ ಒಳ್ಳೇದಾಗಿಲ್ಲ, ಆಗಲ್ದು. ಹುಳ ಬೀಸಾಯ್ತವ್ರು ಯಾರೇ ಇರ್ಬೋದು. ನಾನು ತಪ್ಪು ಮಾಡ್ದೆ, ನನಗೂ ಹುಳ ಬೀಸಾಯ್ತವ ಸರ್. ಹಾಗಾಗಿ ರೈತರ ಪರವಾಗಿ ಒಳ್ಳೆ ಕೆಲಸ ಮಾಡಿರಿ. ನಾನು ಈ ಕಾನೂನು ರೀತಿಯಲ್ಲಿ ಅವರು DK ಸಿದ್ದರಾಮಯ್ಯ ಇವತ್ತು ಒಳಗೆ ಹಾಕಿದ್ದಕ್ಕೆ ನಾ ಅಷ್ಟೇ ಅಲ್ಲ, ಇಡೀ ಬೀದರ್ ಜಿಲ್ಲೆ ರೈತರು ಭಾಳ ಖುಷಿ ಸರ್. ಅವ್ರು ಪದೇ ಈಶ್ವರ್ ಖಂಡ್ರೆಗೆ ಆರೋಪ ಮಾಡ್ತಾ ಇದ್ದಾರೆ, ಅದು ಸತ್ಯನಾ ಸರ್? ಸರ್ ನೋಡಿ, ಅದು ಏನು ಅಂತ ನೋಡ್ರಿ, ಕೈಲಾಗಾದ್ಮೇಲೆ ಕೊನೆಯ ಅಸ್ತ್ರನ ಬದ್ಧ ಮಾಡೋದಂತ. ಯಾರೋ ಎಲೆಕ್ಷನ್ ನಿಂತರು ನನಗೆ ಅವ್ರ ಅಪೋಸಿಟ್ ಎಲೆಕ್ಷನ್ ನಿಂತ ಹಂಗೆ ಮಾಡ್ತಾ ಹಿಂಗೆ ಮಾಡೋದು. ಇಷ್ಟಿದ ಇಡೀ ಭಾರತ ದೇಶದ ಎಲೆಕ್ಷನ್ ನಿಂತವ್ರು ಅಪೋಸಿಟ್ ಹಾಗೆ ಮಾಡ್ತಾರೆ. ಚುನಾವಣೆ ಅಂದ್ರೆ ಏನು ರೀ? ನಮ್ಮ ಎದುರಾಳಿಯನ್ನು ಸೋಲಿಸಿ ಅವಮಾನ ಮಾಡತಕ್ಕಂಥ ಚುನಾವಣೆ ಇದಿಲ್ಲ.
ಬದಲಾಗಿ ಸರ್ಕಾರದಿಂದ ಯಾವುದೇ ಯೋಜನೆ ತರ್ತಕ್ಕಂಥ ಜನಪ್ರತಿನಿಧಿಯ ಕರ್ತವ್ಯ ಅಂತ ಹೇಳಕ್ಕೆ ಬಯಸ್ತೀನಿ. ಅಧಿಕಾರ ದೊಡ್ಡದಲ್ಲ, ಅಧಿಕಾರ ದೊಡ್ಡದು ಯಾವ ಅಂತನ ಅವನಂತ ಮೂರ್ಖ ಯಾರೂ ಇಲ್ಲ. ನಮ್ಗೆ ಯಾಕೆ ಮತ ಹಾಕ್ತಾರೆ ರೀ? ಯಾರೇ ಒಂದು ಜನಪ್ರತಿನಿಧಿ ಯಾಕೆ ಮತ ಹಾಕ್ತಾರೆ? ಇವ್ಲಿಂದ ಏನರ ಅಭಿವೃದ್ಧಿ ಆಗ್ತದೆ, ಇವ ಏನರ ಸಾಧನೆ ಮಾಡ್ತಾನಂತೆ ನಿಮ್ಗೆ ಓಟ್ ಹಾಕಿರ್ತಾರೆ, ನೀವೇನು ಮಾಡಿದ್ರಿ ಸಂಘ ಸಂಸ್ಥೆಯಲ್ಲಿ ಹಾಳು ಮಾಡೋದು. ಅದಕ್ಕೆ ನಾವು ಹಲವಾರು ರೀತಿಯಲ್ಲಿ ನೋಡಿದ್ದೇವೆ ನಿಮ್ಮ ಬಾರ್ಯದಾಗ ಏನೇನದ ಏನಿಲ್ಲ. ಈ ಈಶ್ವರಪ್ಪ ಚಕೋತಿಯರ್ ಸೇರು ಹೆಂಗೆ ಕಟ್ ಮಾಡಿರಿ, ಗಣಪತರಾವ್ ಕೋಬಂತ್ ಸಾಬ್ರದ್ದು ಸೇರು ಹೆಂಗೆ ಇದು ಮಾಡಿರಿ, ಸತ್ಯವಂತ ಪಟೇಲ್ ಸೇರು ಹೆಂಗೆ ಇದು ಮಾಡಿರಿ, ಆ ಕಬ್ಬು ಕಡ್ದು ಕಟ್ಟಿಯಾಗಿ ಸುಟ್ಟಕ್ಕೆ ಅವ್ರು. ಅದ್ರ ಪರವಾಗಿ ನೀವು ರೈತರ ಪರವಾಗಿ ಜೀವ ಕೊಡ್ತಾ ಏನೇನೋ ಹೇಳ್ತಾ ಇದ್ದೀರಿ. ಕೊಡ್ರಿ ಜೀವ, ನೀವು ಸಾಯೋನಿ ಯಾರೂ ಒಕ್ಕಸ್ಲಕ್ಕೆ ಸಾಧ್ಯ ಇಲ್ಲ ಸರ್. ಆ ಭಗವಂತ ನಿಶ್ಚಯ ಮಾಡಿದ್ಮೇಲೆ ಅದು ಎಲ್ಲರಿಗೂ ಹೋಗೋದೇ ಬರ್ತದೆ. ನಾನು ಇರಬೇಕಂತ ಶಾಶ್ವತವಾಗಿ ಬಂದಿಲ್ಲ, ಅದು ಯಾರಿಗೆ ತಪ್ಪಿಂದಿಲ್ಲ. ಪದೇ ಪದೇ ನೀನು ರೈತರ ಮೇಲೆ ರೈತರ ಪರ್ವ ಮಾಡಿದ, ನಾ ರೈತರ ಕಡೆ ಜೀವ ಕೊಡ್ತಾ ಹಂಗಾಗಿ 3 ತಿಂಗಳಾಯ್ತು ಪಗಾರ ಇಲ್ಲ ಸಾಬ್ರೆ. ರೈತರ ಪರಿಸ್ಥಿತಿ ಮತ್ತು ಎಂಪ್ಲಾಯ್ ಪರಿಸ್ಥಿತಿ ಭಾಳ ಹದಗೆಟ್ಟಿದೆ. ಇಂಥದಕ್ಕೆ ಯಾವುದೇ ರೀತಿ ಆಸ್ಪಾದನೆ ಕೊಡಬಾರ್ದು. ಬೆದರಿಕೆ ಹಾಕಿದ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರಿ? ನಾ ಕೊಟ್ಟೀನಿ ಸರ್, ಆಲ್ರೆಡಿ ಪ್ರಧಾನ ಮಂತ್ರಿ ಕೊಟ್ಟೀನಿ, ರಾಷ್ಟ್ರಪತಿ ಕೊಟ್ಟೀನಿ, IG ಕೊಟ್ಟೀನಿ, ಮುಖ್ಯಮಂತ್ರಿ ಕೊಟ್ಟೀನಿ, ಬೀದರ್ SP ಕೊಟ್ಟೀನಿ, ಮತ್ತು ಅನ್ನೋದು ಅಂದ್ರೆ ಸಂಬಂಧಪಟ್ಟಿನ ಎಲ್ಲ ಅಧಿಕಾರಿ, ಶುಗರ್ ಕಮಿಷನರ್ ಕೊಟ್ಟೀನಿ, DC ಕೊಟ್ಟೀನಿ. ಪೋಸ್ಟಿನ ಕಳಿಸಿದೆ ಸರ್, ನಾನು ಪೋಸ್ಟಿನ ಕಳಿಸಿದ. ಹಂಗೆ ಏನಾದ್ರೂ ಅವರೇ ಜಿಮ್ಮೆದಾರಿ ಅಂತ ಹೇಳಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಧನದಾಸ್ ಪಾಟೀಲ್ ಅಂತ ಸರ್, GP ಮೆಂಬರ್ ಜಾಂಬೋಳಿ ಸರ್.